ಕೇಸ್ ಹೇಗಾಯ್ತು? ಫೇಲ್ ಅಂತಾರಮ್ಮ ನೀವು. ಸೊ ಯಾಕಂದ್ರೆ ನನಗೆ 2 ವರ್ಷ ಬಹಳ ಅಮೂಲ್ಯ ಆಗಿದೆ. ಹೌದು. ಅದು ಬಿಟ್ಟರೆ ನನಗೆ ನೆಕ್ಸ್ಟ್ ಬೀದಿನೇ, ನನಗೆ ಬೇರೆ ದಾರಿನೇ ಇರಲಿಲ್ಲ. ಓದು ಅನಿವಾರ್ಯ ಇತ್ತು, ಕೆಲಸ ತಗೊಳ್ಳೋದು ಅನಿವಾರ್ಯ ಇತ್ತು, ಅಥವಾ ನಾನು ಏನಾರ ಬರೆಯೋದು ಅನಿವಾರ್ಯ ಇತ್ತು. ಏನು ಮಾಡೋದು ನನಗೆ ಅನಿವಾರ್ಯನೇ, ಜೀವನದ ಅತ್ಯಂತ ಅವಶ್ಯಕ ಸಂದರ್ಭ. ಸೊ ಆ ಶ್ರಮದಿಂದ ಹಿಂಗಾಗಿದೆ ಅಂತ ಖುಷಿ ಪಟ್ಟರು, ನನಗೊಂದು ದೊಡ್ಡ ಸನ್ಮಾನ ಮಾಡಿದ್ರು, ಬೀಳ್ಕೊಟ್ರು. ನಾನು ಆ್ಯಕ್ಚುಲಿ ರಿಪೋರ್ಟ್ ಆಗಿರಲಿಲ್ಲ ಕೊನೆ ಡೇಟ್ವರೆಗೂ. ನನಗೆ ಹೋಗೋ ಮನಸ್ಸು ಇರಲಿಲ್ಲ ಅವಾಗ. ನನಗೆ ಸುಮಾರು ಜನ ನೀವ್ ಯಾಕ್ರಿ, ನೀವು ದೊಡ್ಡ ಸ್ಟಾರು, ನೀವು ಸಿಲ್ಲಿ ಗೋವಿಂದ, ನೆಕ್ಸ್ಟ್ ಕಟ್ ಮಾಡಿದ್ರೆ ಜಗ್ಗೇಶಿ ಜಾಗ ನೀವು ತುಂಬೇಕ್ರಿ ಅಂತ ನನಗೆ ಅವಾಗ ಹೇಳಿದ್ದು ಭಾಳ ಜನಗಳು. ನೀವು ಬಿಟ್ರೆ ಜಗ್ಗೇಶಿಗೆ ನೆಕ್ಸ್ಟ್ ಅಂತ ನನಗೆ. ನಾನು KS ಮಾಡಬೇಕು, IAS ಮಾಡೋದು ನಾನು ನನ್ನ ಹಳ್ಳಿಯಲ್ಲಿ ದನ ಕಾಯುವಾಗಲೇ ಕಂಡ ಕನಸು. ಸೊ ಹಾಗಾಗಿ ಅದು ಸೂಕ್ತವಾಗಿ ಒಳಗಿತ್ತದು. ಅಂದ್ರೆ ಬಂದದ್ದು ಬಿಡಬೇಕು ಅನ್ನೋ ಮನಸ್ಥಿತಿ ಏನಿರಲಿಲ್ಲ. ಬಟ್ ನಾನು ಡಿಸೈಡ್ ಮಾಡಿ ಬಂದಿರೋದು 10 ವರ್ಷ ಸರ್ವಿಸ್ ಮಾಡಿ ಬಿಟ್ಬಿಡೋಣ ಆ ಡಿಸೈಡ್ ಮಾಡ್ಕೊಂಡ್ ಬಂದೆ. ಬಟ್ ಅದು 10 ಹೋಗಿ 20 ಆಯ್ತು. ಇವಾಗ 20 ಹೋಗಿ 30ನೇ ವರ್ಷಕ್ಕೆ ನಡೆದಿದೆ. ಸಿಡ್ಲಿಲಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡದಿರುವಂತಹ ಒಂದು ಹೆಸರು ಕೊಟ್ಟಿದೆ. ಹೌದಾ ಅಲ್ವಾ? ಈಗ ಸಿಡ್ಲಿಲಲ್ಲಿಯ ಹಿನ್ನೆಲೆಯ ವ್ಯಕ್ತಿ ಸಿ ಕೈ ಚಂದ್ರು ಅವರು ನಿಮ್ಮ ಬಗ್ಗೆ ಮಾತಾಡಿದ್ದಾರೆ. ಹೌದಾ ಸರ್? ಅದೊಂದು ಆಡಿಯೋ ಕ್ಲಿಪ್ಪಿಂಗ್ ಇದೆ, ಅದನ್ನು ಪ್ಲೇ ಮಾಡೋಣ, ದಯವಿಟ್ಟು ಗಮನಿಸಿ. ಸಂಗಮೇಶ್ ಉಪಾಸೆ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಪೌಂಡರ್ ಗೋವಿಂದ ಅನ್ನೋ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು. ತುಂಬ ಸೆನ್ಸ್ ಆಫ್ ಹ್ಯೂಮರ್ ತುಂಬ ಚೆನ್ನಾಗಿತ್ತು. ಅವ್ರ ಕ್ಯಾರೆಕ್ಟರೈಸೇಷನ್ ಎಲ್ಲ ಪಕ್ಕಾ. ಎಷ್ಟು ಮಾಡಿದ್ದ 2 ಎಪಿಸೋಡ್ಗಳಲ್ಲೂ ಒಂದೇ ಥರ ಪರ್ಫೆಕ್ಟಾಗಿ ಆ ಪಾತ್ರನೇ ಆಗೋಗಿದ್ರು ಅವರು. ಈ ಪಾತ್ರವನ್ನು ಮಾಡುವ ಸಮಯದಲ್ಲೇ ಅವರು KS ಪರೀಕ್ಷೆ ಕಟ್ಟಿ ಕನ್ನಡದಲ್ಲಿ ಬರೆದು ಪಾಸಾದರು ಅವರು. ಅದು ನಮ್ಮೆಲ್ರಿಗೂ ಒಂದು ಹೆಮ್ಮೆ ವಿಚಾರ. ಯಾಕಂದರೆ ನಮ್ಮ ಜೊತೆ ಕೆಲಸ ಮಾಡ್ತಾನೆ ಅವರು ಅದನ್ನು ಪಾಸ್ ಮಾಡ್ಕೊಂಡಿದ್ದು ಭಾಳ ಖುಷಿ ಕೊಟ್ಟಂಥ ವಿಚಾರ. ಆ್ಯಂಡ್ ಭಾಳ ಶ್ರದ್ಧೆಯಿಂದ ಏನೇ ಕೆಲಸ ಮಾಡಿದ್ರು ಭಾಳ ಶ್ರದ್ಧೆಯಿಂದ ಮಾಡ್ತಾರೆ. ಅದು ಅವರ ಯಶಸ್ಸಿಗೆ ಕಾರಣ ಅಂತಲೇ ಹೇಳ್ಬೋದು. ಎಸ್. ಈಗ KS ಹೇಗಾಯ್ತು? ಫೇಲ್ ಅಂತಾರಮ್ಮ ನೀವು. ನಾನು ನೋಡಿ, ವಿಚಿತ್ರ ಏನಾಗಿತ್ತು ಅಂದರೆ, ನಾನು MA ಕನ್ನಡ ಮಾಡಿದವನು, ಆಪ್ಷನಲ್ ಇಂಗ್ಲೀಷ್ ಇಂದ ಡಿಗ್ರಿಯಲ್ಲಿ ಧಾರವಾಡದಲ್ಲಿ ಫಿಲಾಸಫಿ. ನಾನು ಆಪ್ಷನಲ್ ಇಂಗ್ಲಿಷ್ ಓದ್ದವನು. ಇಲ್ಲಿ ಲ್ಯಾಂಗ್ವೇಜ್ KS ಲ್ಯಾಂಗ್ವೇಜ್ ಅಲ್ಲಿ ಫೇಲ್ ಆಗಿದ್ದೆ. ಫೇಲ್ ಆಗಿರ್ಲಿಲ್ಲ, ಫೇಲ್ ಮಾಡಿದ್ರು ನನ್ನನ್ನು. ಅದೇ ತರ ಉಳಿದವರು MA ಓದ್ದವನು ಕನ್ನಡ ಫೇಲು, MA ಇಂಗ್ಲಿಷ್ ಓದ್ದವನು ಇಂಗ್ಲಿಷ್ ಫೇಲು, ಕನ್ನಡ MA ಓದ್ದವನು ಕನ್ನಡ ಫೇಲು, ಈ ತರ ಆಗಿತ್ತು. ಸೊ ಈ ತರ ಒಂದು 52 ಜನರದ ಸಮಸ್ಯೆ ಆಗಿತ್ತು. ನಾವೆಲ್ಲರೂ ಒಟ್ಟಿಗೆ ಅದನ್ನ, ಈ 98 ಬ್ಯಾಚಿನ ಮೊದಲು ಪಿಟಿಷನರ್ಸ್ ನಾನು, ಲಿಂಗಣ್ಣ ಕುಚಬಾಳ್ ಅಂತ ಹೇಳಿ. ಶಾಕ್ ಅಂದ್ರೆ ಏನು ಸರ್, ಪ್ರಪಂಚ ಬಿದ್ದಂಗ ಆಯ್ತು ನನಗೆ. ಸೊ ನಾನು ತುಂಬಾ ಆಸೆ ಪಟ್ಕೊಂಡು, ಫೇಲ್ ಆಗುವಂತ ಯಾವ ಚಾನ್ಸ್ ಇರಲ್ಲ ಸರ್. ನಾನು ಟಾಪ್ 10 ಅಲ್ಲಿ ಹುಡುಕ್ತಾ ಇದ್ದೀನಿ, ನೀವು ಫೇಲ್ ಎಲ್ಲಿದ್ದು ಓದ್ತೀರಿ? ನಾನು ಟಾಪ್ 10 ಅಲ್ಲಿ ನಾನು ಅಂತ ಅಂದ್ಕೊಂಡವ್. ನಾನು ಚೆಕ್ ಮಾಡಿದ್ದು ನನ್ನ KS ರಿಸಲ್ಟ್ KPSC ಅಲ್ಲಿ ಟಾಪ್ 10 ಅಲ್ಲಿ ಅಷ್ಟೇ ನೋಡಿದ್ದು ನಾನು, ಕೆಳಗಿಂದ ನೋಡಿಲ್ಲ ನಾನು. ಯಾಕಂದ್ರೆ ನಾನು ಅಲ್ಲೇ ಬರ್ತೀನಿ ಅಂತ ನನಗೆ ಗೊತ್ತಿತ್ತಲ್ಲ. ನೋಡಿದ್ರೆ ಎಲ್ಲೂ ಇಲ್ಲ, ಕೆಳಗೂ ಇಲ್ಲ, ನಡೆಯತ್ತ. ಇವತ್ತಿನೇನಾಗ್ಬೇಡ್ರಿ, ಪ್ರಪಂಚ ಮೈ ಮೇಲೆ ಬಿದ್ದಂಗೆ. ತುಂಬಾ ಶಾಕ್ ಅನ್ನು. ಸೊ ಯಾಕಂದ್ರೆ ನನಗೆ 2 ವರ್ಷ ಬಹಳ ಅಮೂಲ್ಯ ಆಗಿದೆ. ಅದು ಬಿಟ್ರೆ ನನಗೆ ನೆಕ್ಸ್ಟ್ ಬೀದಿನೇ, ನನಗೆ ಬೇರೆ ದಾರಿನೇ ಇರಲಿಲ್ಲ. ನನಗೆ ಬೀದಿನೇ ಗತಿ ಇತ್ತು, ಅನಿವಾರ್ಯನೂ ಇತ್ತು. ಓದು ಅನಿವಾರ್ಯ ಇತ್ತು, ಕೆಲಸ ತಗೊಳ್ಳೋದು ಅನಿವಾರ್ಯ ಇತ್ತು, ಅಥವಾ ನಾನು ಏನಾರ ಬರೆಯೋದು ಅನಿವಾರ್ಯ ಇತ್ತು. ಏನು ಮಾಡೋದು ನನಗೆ ಅನಿವಾರ್ಯನೇ ಇತ್ತು. ಜೀವನದ ಅತ್ಯಂತ ಅವಶ್ಯಕ ಸಂದರ್ಭ. ಸೊ ಹಾಗಾಗಿನೇ ನಾನು ವರದಿಗಳು, ಪತ್ರಿಕೆಗಳಿಗೆ ಸಹಾಯಕ ವರದಿಗಾರನಾಗಿನೂ ಮಾಡಿದೆ, ಬರೆಯೋಕೆ ಅಸಿಸ್ಟೆಂಟ್ ಆಗಿನೂ ಮಾಡಿದೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿನೂ ಮಾಡಿದೆ. ಹೀಗೆ ಎಲ್ಲ ಮೂಲಗಳನ್ನು ಅಂದ್ರೆ ನಾನು ಅದನ್ನು ಪಡ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ. ಅನುಭವ ಎಲ್ಲವೂ ಅನುಭವನೇ ಅಲ್ಲ, ಅದೆಲ್ಲವೂ ಪಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿರೋದು ಬದುಕಿನ ಅನಿವಾರ್ಯತೆಗಾಗಿ. ಸೊ ಮುಂದೆ ಅದನ್ನ ನಾವು ಪಿಟಿಷನರ್ ಆಗ್ತೀವಿ, KAT ಹೈಕೋರ್ಟು ಆಗುತ್ತೆ, ಹೋರಾಟ ಆಗುತ್ತೆ, ಚಳುವಳಿ ಆಗುತ್ತೆ. ಅಷ್ಟೊತ್ತಿಗೆ ನಾನು ಸೀರಿಯಲ್ ಜನಪ್ರಿಯ ಆಗಿಬಿಟ್ಟಿರ್ತೀನಿ. ಅದು ಆ ಕಡೆ ನಡೀತದೆ, ಇದು ಈ ಕಡೆ ನಾನು ಜನಪ್ರಿಯ ಆಗಿರ್ತೀನಿ, ನಾನು ಸ್ಟಾರ್ ಆಗಿಬಿಟ್ಟಿರ್ತೀನಿ. ಇದು ಬಿಟ್ಟು ಹೋಗೋ ಪರಿಸ್ಥಿತಿಯಲ್ಲಿ ಇರೋದಿಲ್ಲ ನಾನು. ಅವಾಗ ನಂದು KS ಪಾಸ್ ಅಂತ ಬರ್ತದೆ 8 ವರ್ಷದ ನಂತರ. ಆಯ್ಕೆ ನಿಮ್ಮದು ಹಂಗಾಗ್ಬಿಡ್ತು. ಸೊ ನನಗೆ ಅದೇ ಮದುವೆ ಆಗಿರ್ತೀನಿ ನಾನು 2005ರಲ್ಲಿ. ಮದುವೆ ಆದ 1-2 ವಾರಕ್ಕೆ ಇದು ಅನೌನ್ಸ್ ಆಗಿರ್ತದೆ.
ಅದು ನನ್ನ ಹೆಂಡತಿ ಕಾಣ್ಲು ಗುಣ ಅಂತ ಕೆಲವ್ರು ಹೇಳ್ತಾರೆ, ನಮ್ಮ ಕೈಗುಣ ಅಂತ ಇನ್ನೊಬ್ರು ಹೇಳ್ತಾರೆ. ಅದು ಏನಾರ ಇರ್ಲಿ ಒಟ್ಟು ಆಗಿದೆ. ಅದು ಹೆಂಡತಿ ಕಾಲ್ಗುಣರೇ ಇರ್ಲಿ, ನಮ್ಮ ಕೈಗುಣರೇ ಇರ್ಲಿ, ಏನಾರ ಒಟ್ಟು ಆಯ್ತು. ಆದ್ಮೇಲೆ ನಾನು ಸೀರಿಯಲ್ ಸುಮಾರು ಅಲ್ಲಿವರೆಗೂ ಒಂದು 750 ಎಪಿಸೋಡ್ ಮಾಡಿದ್ದೆ ಅನ್ಕೋತೀನಿ. ಅವಾಗ ಅದು ಬಂದಾಗ ಬಹಳ ತಂಡದವರೆಲ್ಲ ಹಿರಿಯರು ಹಿಗ್ಬಿಟ್ರು ಎಲ್ಲರೂ. ಏನಪ್ಪಾ ನಮ್ಮ ಜೊತೆ ಇದ್ದಂತ ಒಬ್ಬ ಕಲಾವಿದ ಕಷ್ಟದಿಂದ, ನಾನು ಕಷ್ಟದಿಂದ ಓದ್ತೀನಿ ಬರಿತೀನಿ ಅಂತ ಎಲ್ಲರಿಗೂ ಗೊತ್ತಿತ್ತು. ಐ ಆಮ್ ವೆರಿ ಅಂದ್ರೆ ತುಂಬಾ ಶ್ರಮಿಕ ಅಂತ ಗೊತ್ತು. ನಾನು ಇವತ್ತಿಗೂ ಅದೇ ಎನರ್ಜಿ ಮತ್ತು ಅದೇ ಪ್ರಯತ್ನ, ಅದೇ ಶ್ರಮ ಇವತ್ತಿಗೂ ಇದೆ. ನಾನೇನು ಅದನ್ನ ಇವತ್ತಿಗೂ ಕಮ್ಮಿ ಆಗಿಲ್ಲ, ಇನ್ನೂ ಜಾಸ್ತಿನೇ ಆಗಿದೆ. ಸೊ ಆ ಶ್ರಮದಿಂದ ಹಿಂಗಾಗಿದೆ ಅಂತ ಖುಷಿ ಪಟ್ಟರು, ನನಗೊಂದು ದೊಡ್ಡ ಸನ್ಮಾನ ಮಾಡಿದ್ರು, ಬೀಳ್ಕೊಟ್ರು, ಅದೆಲ್ಲನೂ ಆಯ್ತು. ನಾನು ಆ್ಯಕ್ಚುಲಿ ರಿಪೋರ್ಟ್ ಆಗಿರಲಿಲ್ಲ ಕೊನೆ ಡೇಟ್ವರೆಗೂ. ನನಗೆ ಹೋಗೋ ಮನಸ್ಸು ಇರಲಿಲ್ಲ ಅವಾಗ. ನನಗೆ ಸುಮಾರು ಜನ ನೀವ್ ಯಾಕ್ರಿ, ನೀವು ದೊಡ್ಡ ಸ್ಟಾರು, ನೀವು ಸಿಲ್ಲಿ ಗೋವಿಂದ, ನೆಕ್ಸ್ಟ್ ಕಟ್ ಮಾಡಿದ್ರೆ ಜಗ್ಗೇಶ್ ಜಾಗ ನೀವು ತುಂಬೇಕ್ರಿ ಅಂತ ನನಗೆ ಅವಾಗ ಹೇಳಿದ್ದು ಭಾಳ ಜನಗಳು. ಜಗ್ಗೇಶ್ ಅವ್ರ ಜಾಗ ತುಂಬವ್ರು ಯಾರಿಲ್ಲ ರೀ, ನೀವೇ ತುಂಬಬೇಕು, ನೀವು ಬಿಟ್ರೆ ಜಗ್ಗೇಶಿಗೆ ನೆಕ್ಸ್ಟ್ ಅಂತ ನನಗೆ ಉಗಿಸದ. ನನಗೆಲ್ಲರೂ ಹಾಕಿದ್ದೆ ಅವಾಗ. ನಾನು ಅವಾಗ ಹಂಗೆ ಇದ್ನಲ್ಲ ಜರ. ಅವು ಯೋಚನೆ ಮಾಡಿ ಕೊನೆ ತನಕ ನಾನು ರಿಪೋರ್ಟ್ ಆಗಿರ್ಲೇ ಇಲ್ಲ. ಕೊನೆ ಹಂತಕ್ಕೆ ಬಂದ ಮೇಲೆ ನಾನು ರಿಪೋರ್ಟ್ ಆಗಿದ್ದೆ. ಕೊನೆ ಹಂತಕ್ಕೆ ಬಂದ ಮೇಲೆ ರಿಪೋರ್ಟ್ ಆದೆ. ರಿಪೋರ್ಟ್ ಆದ್ಮೇಲೆ ಮತ್ತೆ ಆಮೇಲೆ ಜಗ್ಗೇಶ್ ಅವರು ಸಜೆಷನ್ ಯಾರ ತರ ಕೇಳಿದ್ರ, ನಾನು ಮಾಡ್ಬೇಕು ಅಂತ ಏನ್ ಮಾಡ್ಬೇಕು ಅನ್ನೋದಕ್ಕಿಂತ ನನಗೆ ಗೊಂದಲ ಇತ್ತು ಅವಾಗ್ರಿ. ಗೊಂದಲ ಇತ್ತು. ಬಟ್ ಒಂದು ನನ್ನ ಆಸೆನೂ ಮೊದಲು ಇತ್ತಲ್ಲ, ಇದು ನಾನು KS ಮಾಡಬೇಕು, IAS ಮಾಡೋದು ನಾನು ನನ್ನ ಹಳ್ಳಿಯಲ್ಲಿ ದನ ಕಾಯುವಾಗಲೇ ಕಂಡ ಕನಸದು. ಸೊ ಹಾಗಾಗಿ ಅದು ಸೂಕ್ತವಾಗಿ ಒಳಗಿತ್ತದು. ಅಂದ್ರೆ ಬಂದದ್ದು ಬಿಡಬೇಕು ಅನ್ನೋ ಮನಸ್ಥಿತಿ ಏನಿರ್ಲಿಲ್ಲ. ಬಟ್ ನಾನು ಡಿಸೈಡ್ ಮಾಡಿ ಬಂದಿರೋದು 10 ವರ್ಷ ಸರ್ವಿಸ್ ಮಾಡಿ ಬಿಟ್ಬಿಡೋಣ ಅಂತಾನೆ ಆಕ್ಚುಲಿ. ಆ ಡಿಸೈಡ್ ಮಾಡ್ಕೊಂಡ್ ಬಂದೆ. ಬಟ್ ಅದು 10 ಹೋಗಿ 20 ಆಯ್ತು ಇವಾಗ. ಈಗ 20 ಹೋಗಿ 30ನೇ ವರ್ಷಕ್ಕೆ ನಡೆದಿದೆ. ಇನ್ನೂ 10 ವರ್ಷ ಸರ್ವಿಸ್ ಇದೆ. ಇನ್ನು ಮುಂದಿನ ಜೂನ್ಗೆ ನಾನು ಅಡಿಷನಲ್ ಕಮಿಷನರ್ ಆಗಿ ಈ ಇಲಾಖೆನಲ್ಲಿ ಸುಮಾರು 9-10 ವರ್ಷ ಇರ್ತೀನಿ. ಅಂದ್ರೆ ನಾನು ಹಳ್ಳಿಯಲ್ಲಿನೇ KS IAS ಮಾಡ್ಬೇಕನ್ನೋ ಕನಸು ಇಲ್ಲಿ ನನಸಾಗಿತ್ತು. ಬಟ್ ನಾನು ನಟನಾಗಿರೋದ್ರಿಂದ ಕನ್ಫ್ಯೂಷನ್ನಲ್ಲಿದ್ದೆ. ಬಟ್ ಆದರೂ ಕನ್ಕ್ಲೂಷನ್ ಬರೋ ಅನಿವಾರ್ಯತೆ ಇತ್ತು, ಮತ್ತು ಕುಟುಂಬ ಬಂದಿತ್ತು. ಮತ್ತು ಅವರು ಏನು KS ಆಗ್ತೀನಿ ಅಂತ ಏನು ಆಗಿರ್ಲಿಲ್ಲ, ಅವ್ರ ಮದುವೆ ಆಗಿರ್ಲಿಲ್ಲ. ಬಟ್ ಅವರಿಗೂ ಒಂದು ಏನೋ ಒಬ್ಬ ನಟ ಅಂತಾನೆ ಆಗಿದ್ರು. ಬಟ್ ಅದೇನೋ ನಮ್ಮ ಕಡೆ ಒಂದು ಮಾತಿದೆ, ಹಾಕ್ಲಾಯ್ಲಿಕ್ಕೆ ಹೋದ್ರೆ ಮೆದಿ ಸಿಕ್ತು ಅಂತ. ಹಂಗಾಗಿ ಏನೋ ಆಸೆ ಇಟ್ಕೊಂಡು ಬಂದು ಇನ್ನೇನೋ ಅವರಿಗೂ ಆಯ್ತಲ್ಲ. ಹಾಗಾಗಿ ನಾನು ಸರ್ವಿಸ್ ಸೇರ್ಕೊಂಡೆ. ಮುಂದೆ ನಾನು ಕೆಲವು ಇಲಾಖೆಗಳಲ್ಲಿ ತುಂಬಾ ಸ್ಟ್ರಾಂಗ್ ಕೆಲಸ ಮಾಡಿದಾಗ ಜಗ್ಗೇಶ್ ಅವರು ಬುದ್ಧಿವಾದ ಹೇಳಿದ್ರು. ಅದು ಬುದ್ಧಿವಾದ ಹೇಳಿದರು. ನಾನು 10 ವರ್ಷ ನಾನು ಸರ್ವಿಸ್ ಸಾಕು ಅಂತ ಬಿಡ್ಲಿಕ್ಕೆ ಹೋಗಿದ್ದೆ. ನಾನು ರಾಜೀನಾಮೆ ಕೊಟ್ಟಿದ್ದೆ, ಆಕ್ಚುಲಿ ಲೆಟರ್ ಕೊಟ್ಬಿಟ್ಟಿದ್ದೆ. ಅವಾಗ ಜಗ್ಗೇಶ್ ಅವ್ರಿಗೆ ಗುರ್ತಾಗಿತ್ತು. ಅವರು ನನಗೆ ಆತ್ಮೀಯರಿದ್ರಲ್ಲ, ದಡ್ಡ ಇದ್ದೀನಿ ಹಂಗೆಲ್ಲ ಅಂದ್ಕೊಳಕ್ ಹೋಗ್ಬೇಡ, ನೀನು ನನ್ನಂಗೆ MLA ಆಗ್ಬೋದು, ಮಿನಿಸ್ಟರ್ ಆಗ್ಬೋದು, ಇನ್ನೇನು ಮನಸ್ಸು ಮಾಡಿದ್ರೆ ಏನೆಲ್ಲ ಆಗ್ಬೋದು ನೀನು. ಆದ್ರೆ ನಾನು ನಿನ್ನಂಗೆ KS ಆಫೀಸರ್ ಆಗಕ್ಕಾಗಂಗಿಲ್ಲ. ನಿನಗದು ಅವಕಾಶ ಇದೆ, ಆಗಿದೆ, ಅದನ್ನು ಮುಂದುವರಿಸ್ಕೊಂಡು ಹೋಗು. ನೀನು ಸಾಧ್ಯ ಆದದ್ದು 4 ಮಂದಿಗೆ ಒಳ್ಳೇದು ಮಾಡು, ಕೆಟ್ಟದ್ದು ಮಾಡ್ಲಿಕ್ಕೆ ಹೋಗ್ಬೇಡ, ಆದ್ರೆ ಅದನ್ನು ಬಿಡಬೇಡ ಅಂತ ಬುದ್ಧಿವಾದ ಹೇಳಿದ್ರು ಅವ್ರು. ನಾನು 10 ವರ್ಷದ ನಂತರ ರಿಸೈನ್ ಮಾಡ್ಲಿಕ್ಕೆ ಹೋಗಿದ್ದೆ. ರಿಸೈನ್ ಮಾಡಿದ್ದೆ. ನಾನು ಆ ಥರ ಒಂದು 4-5 ಬಾರಿ ಮಾಡಿದ್ದೆ ನಾನು. ಆ್ಯಕ್ಚುಲಿ ನನಗೆ ಈ ವ್ಯವಸ್ಥೆಗಳು ಇಷ್ಟ ಆಗದೇನೆ ನಾನು ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡಿದಾಗ ಒಂದಷ್ಟು ನೇರ ನಿಷ್ಠರು ಮನಸ್ಥಿತಿಯನ್ನು ನಾನು ಯಾವುದು ಲೀಗಲ್ ಇರೋದು ನೋಡ್ಕೊಂಡು ಕೊಡೋ ಮನಸ್ಥಿತಿ ಆಗೋದಿಲ್ಲ ನನಗೆ. ಇವತ್ತಿಗೂ ಅದು ಆಗೋದಿಲ್ಲ. ಹಾಗಾಗಿ ನಾನೇನಾರೇ ಕ್ರಮ ಮಾಡೋದು, ಅದು ಇನ್ನೇನೋ ಆಗೋದು, ಈ ಥರದ್ದೆಲ್ಲ ಸಾಕಷ್ಟು 10-12 ಇಲಾಖೆಗಳಲ್ಲಿ ಆಗಿದೆ. ಒಳ್ಳೆ ದುಡ್ಡು ಮಾಡೋ ಜಾಬ್ ಅಲ್ವಾ? ದುಡ್ಡು ಮಾಡೋ ಜಾಬೇ ನಿಜ, ಬಟ್ ದುಡ್ಡೇ ಎಲ್ಲ ಅಲ್ಲ ಅಂತ ಅಂದ್ಕೊಂಡಿವಿ. ನಿಜನೇ ಅದು. ಹಂಗೆ ಭಾಳ ಜನ ಹೇಳ್ತಾರೆ ನನಗೂ, ಅಲ್ಲ ರೀ ನೀವು ಎಲ್ಲ ಅವಕಾಶ ಇದ್ದು ಯಾಕೆ ದುಡ್ಡು ಮಾಡೋದಿಲ್ಲ ನೀವು ಅಂತ ನನಗೆ ಕೇಳ್ತಾರೆ. ನಿಮ್ ಜೋಡಿ ಇದ್ದವ್ರು 100 ಕೋಟಿ ಮಾಡಿದ್ದಾರೆ, ಅವ್ರು ಅಲ್ಲಿ ಹಾಂಗ್ ಮಾಡಿದ್ದಾರೆ, ಇಲ್ಲಿ ಇವ್ರು ಹಿಂಗ್ ಮಾಡಿದ್ದಾರೆ, ನೀವೇನ್ರಿ ನೀವು ದಡ್ಡಿದ್ದೀರಿ ಅಂತ ನಾನು ಹೇಳಿದೆ. ನಿಮ್ಗೆ ಗೊತ್ತು ನಾನೇನು ಅಂತ. ನನಗೆ ಇಲ್ಲ, ನನಗೆ ಆ ಮನಸ್ಥಿತಿ ಇಲ್ಲ ಸರ್. ನನಗೆ ಯಾವುದು ಅತಿಯಾಗಿ ದುಡ್ಡು ಪಡ್ಕೋಬೇಕು, ಇಲ್ಲಿಗೆಲ್ಲ ಏನ್ರ ಮಾಡಬೇಕು ಅಥವಾ ಆ ಥರ ಇನ್ನೇನೋ ಸ್ವಲ್ಪ ಆ ಥರ ಮನಸ್ಥಿತಿ ಇಲ್ಲ ನನಗೆ. ಅದು ನನಗೆ ಯಾಕಿಲ್ಲ ಅಂದರೆ ನಾನು ತುಂಬ ಕಷ್ಟದಲ್ಲಿ ಬಂದೆ. ಆಮೇಲೆ ಕಷ್ಟದಲ್ಲಿ ಬಂದಿರೋದ್ರಿಂದ ಅತಿ ಆಸೆ ಹುಟ್ಟಲಿಲ್ಲ ನನಗೆ. ಆಸೆ ಮನುಷ್ಯ ಸಹಜ ಆಸೆ ಇದೆ, ಆದರೆ ಅತಿ ಆಸೆ ಯಾವುದು ಬರಲಿಲ್ಲ. ಹಾಗಾಗಿ ನಾನು ನನ್ನದೇ ಆದ ದಾರಿ ಏನು, ನನ್ನ ಆಶ್ರಮ ವಾಸ ಏನಿದೆ, ಒಂದೊಂದೇನು ಶರಣ ಪರಂಪರೆ ಹಿನ್ನೆಲೆ ಇದೆ ನನಗೆ. ಆ ಪರಂಪರೆ ಹಿನ್ನೆಲೆ ಮತ್ತು ಸಾಮಾಜಿಕ ನ್ಯಾಯದ ಕಲ್ಪನೆ ಇದೆ, ಅಥವಾ ದಾಸೋಹದ ತತ್ವದ ಹಿನ್ನೆಲೆ ಇದೆ. ಈ ಥರದ ಮನಸ್ಥಿತಿನೇ ನಂದಿರೋದ್ರಿಂದ ಯಾವುದನ್ನು ನಾನು ಅತಿಯಾಗಿ ಇವತ್ತಿಗೂ ಹಚ್ಕೊಂಡಿಲ್ಲ. ನಾನು ಏನು ಇಲ್ದಾಗೂ ಹೀಗೆ ಇದ್ದೆ, ಏನೆಲ್ಲ ಇದ್ರೂ ಹಿಂಗೆ ಇದ್ದೀನಿ ನಾನೇನು ನನಗೆಲ್ಲವೂ ಅನುಕೂಲ ಇದೆ ಇವಾಗ. ಬಟ್ ನಾನೇನು ಹೆಂಗೆಂಗೋ ಇಲ್ಲ ಇವತ್ತಿಗೂ. ನಾನು ನನ್ನ ಜೀವನಕ್ಕೆ ಹೇಗಿರಬೇಕು, ನನ್ನ ನಡೆ ನುಡಿ ಗುಣ ಸ್ವಭಾವಕ್ಕೆ ನಾನು ಹೇಗಿರಬೇಕು ಹಾಗೇ ಇದ್ದೀನಿ ನಾನು.
ನನಗೇನೆಲ್ಲ ಇದೆ ಅಂತ ನಾನು ಕೊಂಬಂದಿಲ್ಲ, ಏನೂ ಇಲ್ಲ ಅಂತಂದಾಗ ನಾನೇನು ನೆಲಕ್ಕೊರಗಿಲ್ಲ. ಸೊ ನನ್ನದ ಮನಸ್ಥಿತಿ ಇದೆಯಲ್ಲ, ಇದು ಒಂದು ಗಟ್ಟಿ ಮನಸ್ಥಿತಿ ಅದು. ಮತ್ತು ಅದಕ್ಕೂ ತುಂಬಾ ಗಟ್ಟಿ ಬೇಕಪ್ಪ, ಭಾಳ ಗಟ್ಟಿ ಬೇಕು ಸರ್. ಯಾಕಂದ್ರೆ ನೋಡಿ ಏನಾಗುತ್ತೆ ಹೇಳಿದ್ರಿ, ದುಡ್ಡು ಎದುರು ಹಾಕೊಂಡು ನನಗೆ 100 ಕೋಟಿ ಚೆಕ್ಕಿಗೆ ಸೈನ್ ಹಾಕೊಂಡು ನಾನು ಜೇಬಿಗೆ ಹಾಕೊಳ್ಳೋ ಅವಕಾಶ ಇರ್ತದೆ. ನನಗೆ ಇತ್ತು ಬೇಕಾದ ಸಲ ಸಾವಿರಾರು ಕೋಟಿ ನಾನು ಹ್ಯಾಂಡಲ್ ಮಾಡೋದು, ಸಾವಿರಾರು ಕೋಟಿ ಹ್ಯಾಂಡಲ್ ಮಾಡೋದು, 1000, 2000, 3000, 5000 ಕೋಟಿ. ಮತ್ತು ಇಲಾಖೆಯಲ್ಲಿದ್ದಾಗ ಇಲಾಖೆ ಹಣಕಾಸು ಮುಖ್ಯಸ್ಥನಾಗಿ ಎಲ್ಲವೂ ನನ್ನ ಮೂಲಕನೇ ಹೋಗ್ತಾ ಇತ್ತು. ನಾನು SAD ಯಲ್ಲಿದ್ದಾಗ ಈ ಕಮರ್ಷಿಯಲ್ ಟ್ಯಾಕ್ಸಿಗೆ ಬಂದಿದ್ದೇನೆ. ಸೊ ನೀವು ಒಂದು ಚೆಕ್ ಬರೆದು ಒಂದು ಜೇಬ್ನಾಗ ಹಾಕೊಂಡು ಹೋದ್ರೆ 100 ಕೋಟಿ ಮರುದಿನನೇ ಹೋಗ್ತದಲ್ಲ. ಆದ್ರೆ ಮರುದಿನ ಜೈಲಿಗೆ ಹೋಗ್ತೀವಲ್ಲ. ಹೌದಲ್ಲ? ಸೊ ನೋಡಿ 100 ಕೋಟಿ ಗಳಿಸೋದು ಈಜಿ, ತಕ್ಷಣಕ್ಕೆ ಅದು ಸಿಕ್ತು. ಸುದೀರ್ಘವಾಗಿ ಇದು ಜೈಲು ವಾಸ ಇದೆಯಲ್ಲ. ಸೊ ನಾನು ನನ್ನ ಜೊತೆ 10-20 ಮಂದಿ ಜೈಲಿಗೆ ಹೋಗೋದನ್ನು ನೋಡ್ಬಿಟ್ಟಿದ್ದೀನಿ. ನಾನು ನನ್ನ ಜೊತೆ ಇದ್ದವ್ರೆ ಸಾಕಪ್ಪ. ನನಗೆ ಹಂಗಾಗಿ ನನಗೆ ಜೈಲಿಗಿಂತ ಈ ತರ ಮಾತಾಡ್ಕೊಂಡಿರೋದು ನೆಮ್ಮದಿ ಅನ್ಸಿದೆ. ಸ್ವತಂತ್ರವಾಗಿ ಅಲ್ವಾ ಸರ್? ಆ ನೈತಿಕತೆ ಇದೆ. ನಾನು ಗಟ್ಟಿ ಮಾತಾಡ್ಲಿಕ್ಕೆ ನನ್ನಲ್ಲಿ ಒಂದು ನೈತಿಕತೆ. ಈ ತರ ಮಾತಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಹಂಗಾಗಿ ನಾನು ಇದು ನನಗೆ 14ನೇ ಇಲಾಖೆ, ಈಗ ಕಮರ್ಷಿಯಲ್ ಟ್ಯಾಕ್ಸ್ ನನಗೆ 14ನೇ ಇಲಾಖೆ. ಇನ್ನುಳಿದ 13 ಇಲಾಖೆಗಳಲ್ಲಿ ನಾನು ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. ಆ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಬಹಳ ಗಟ್ಟಿಯಾಗಿ ಕೆಲಸ ಮಾಡ್ಕೊಂಡು, ಯಾರು ಬೊಟ್ಟು ಮಾಡಿ ತೋರಿಸುವಂತ ಕೆಲಸ ಮಾಡಿಲ್ಲ. ಯಾವ ಇಂಥದೇ ಮಾಡದ ಅಂತ ಧೈರ್ಯವಾಗಿ ಹೇಳುವಂತ ಕೆಲಸನೇ ಮಾಡಿದ್ದೀನಿ. MLAಗಳ ಜೊತೆ ಮಾಡಿದ್ದೀನಿ, ಮಿನಿಸ್ಟರ್ಗಳ ಜೊತೆ ಮಾಡಿದ್ದೀನಿ. ಸೊ ಒಳ್ಳೆ ಕೆಲಸನೇ ಮಾಡಿದ್ದಾನೆ ಅಂತಾನೆ ಹೇಳ್ತಾರೆ. ಯಾರು ನಾವು ಹಿಂಗೆ ಮಾಡಿ ಎತ್ಕೊಂಡು ಹೋದ್ ನೋಡ್ರಿ ಅಂತ ಅಂದಿಲ್ಲ. ಯಾವತ್ತೂ ಆ ಥರದ ಮಾತು ಬರೋಂಗೆ ನಾನು ಕೆಲಸ ಮಾಡಿಲ್ಲ, ಮತ್ತು ಅದರ ಅವಶ್ಯಕತೆ ಇಲ್ಲ ನನಗೆ. ನಾನು ಏನೇ ಮಾಡಿದ್ರು ಕಾನೂನು ಚೌಕಟ್ಟಿನಲ್ಲೇ ಮಾಡ್ತೀನಿ, ಏನು ಮಾತಾಡಿದ್ರು ಕಾನೂನು ಚೌಕಟ್ಟಿನಲ್ಲೇ ಮಾತಾಡ್ತೀನಿ. ಯಾವುದಕ್ಕೂ ಸುಮ್ಮನೆ ನಾಲಿಗೆ ಹರಿಬಿಡೋದಿಲ್ಲ, ಅಥವಾ ಯಾವುದನ್ನು ಅತಿಯಾಗಿ ಒಪ್ಕೊಳ್ಳೋದಿಲ್ಲ, ಅಪ್ಕೊಳ್ಳೋದಿಲ್ಲ, ಮತ್ತು ಅತಿಯಾಗಿ ತಿರಸ್ಕಾರನೂ ಮಾಡೋದಿಲ್ಲ. ಒಂದು ಸಮ ಸ್ಥಿತಿ, ಮನಸ್ಥಿತಿ ಅಂತ ಏನಂತೀವಿ, ಆ ಥರ ಇದೆ ಸರ್. ಇಷ್ಟು ನಿಷ್ಠುರದ ಬದುಕು ಅಪಾಯಕಾರಿ ಅಲ್ವ? ಅದು ಅಪಾಯಕಾರಿ ಆಗಿದೆ ಭಾಳ ಸರ. ಆ ಥರದ್ದು ಆಗಿದೆ ನನಗೆ. ಆ ಥರದ್ದು ನಾನು ಇದಕ್ಕೆ ಬಾಗಲಕೋಟ್ ಇಲೆಕ್ಷನಲ್ಲಿ ಅಬ್ಸರ್ವರ್ ಆಗಿದ್ದೆ. ನಾನು ZPTP ಅಲ್ಲಿ ನನ್ನ ಗಾಡಿಗಳ ಮೇಲೆ ದಾಳಿ ಆಗಿತ್ತು. ಅವಾಗೂ ಗೌರ್ಮೆಂಟ್ ನನಗೆ ಸ್ಪೆಷಲ್ ಇದು ಕೊಟ್ಟಿದ್ರು, ಪ್ರೊಟೆಕ್ಷನ್ ಕೊಟ್ಟಿದ್ರು. ನಾನು ಯಾದಗಿರಿಯಲ್ಲಿದ್ದಾಗ ನನ್ನ ಮೇಲೆ ದಾಳಿಗಳು ನಡೆದಿತ್ತು. ಆ ಥರದ್ದೆಲ್ಲ ಆಗಿತ್ತು. ಅಲ್ಲಿ ಒಂದು 6 ತಿಂಗಳು ಪೊಲೀಸ್ ಪ್ರೊಟೆಕ್ಷನ್ ಇತ್ತು, ವಿಶೇಷವಾಗಿ ಗನ್ಮ್ಯಾನ್ ಆ ಥರ ಎಲ್ಲ ಕೊಟ್ಟಿದ್ರು ನನಗೆ. ಹಂಗೆ ಬೇರೆ ಬೇರೆ ಕಡೆ ಆ ಥರದ್ದು ಆಗಿದೆ. ನನ್ನ ಪತ್ರಿಕೆ, ನನ್ನ ದೇವರುಗಳಿಗೆ ಎಚ್ಚರಿಕೆ ನಾಟಕ ಇದ್ದಾಗ ಥ್ರೆಟ್ನಿಂಗ್ ಇತ್ತು ನನಗೆ. ಆ ಥರದ ಸಂದರ್ಭದಲ್ಲಿ ಆಗಿದ್ದಾವೆ. ಬಟ್ ಅಲ್ಲೆಲ್ಲಿ ಆಗಿದ್ದಾವೆ. ಹಂಗಂತ ನಾನೇನು ಏನಂತೀರಿ ಅದಕ್ಕೆ ಯಾವುದಕ್ಕೂ ಎದೆಗುಂದದವನೇನಲ್ಲ, ಎದೆಗುಂದು ಮನಸ್ಥಿತಿಯವನು ಅಲ್ಲ, ರಾಜ್ಯ ಆಗಿಲ್ಲ, ಇಲ್ಲ ಆ ಥರದ್ದೇನಿಲ್ಲ. ಅದು ಯಾರಿಗೂ ಹೆದರ್ಕೊಂಡು ಓಡಿ ಬರೋದು ಏನಿಲ್ಲ. ನನಗೂ ಆಗಿದೆ. ನಾನು ಭಾಳಷ್ಟು ಜನಗಳ ಮೇಲೆ FIRಗಳು ಮಾಡಿದ್ದೀನಿ, ಒಳಗೂ ಹಾಕ್ಸಿದ್ದೀನಿ. ಅವೆಲ್ಲವೂ ಕಾನೂನುಬದ್ಧವಾಗಿ ಏನೇನು ಮಾಡಬೇಕು, ಎಷ್ಟು ಜನಕ್ಕೆ ಮನಿ ಕಳಿಸ್ಬೇಕು ಅದನ್ನು ಮಾಡಿದ್ದೀನಿ. ಅದೆಲ್ಲವೂ ಆಗಿದೆ. ನಾನು ಕೊಟ್ಟ ರಿಪೋರ್ಟ್ ಮೇಲೆ 10-15 ಅಧಿಕಾರಿಗಳು ಒಟ್ಟಿಗೆ ಸಸ್ಪೆಂಡ್ ಆಗಿದೆ. ನಾನು ಬರೀ ಒಂದೊಂದು ಕೊಟ್ಟ ರಿಪೋರ್ಟ್ಗಳ ಮೇಲೆ ಆ ಥರದ್ದೆಲ್ಲ ಆಗಿದೆ. ಎಷ್ಟೋ ಜನಕ್ಕೆ ಜೈಲುವಾಸ ಆಗಿದೆ, ಅವೆಲ್ಲ ಆಗಿದೆ. ಆದರೆ ನೀವು ಹೇಳಿದಾಗೆ ಆ ಥರ ಆದಾಗ ನಮ್ಮ ಮನೆಯಲ್ಲೂ ನನ್ನ ತಾಯಿ, ನನ್ನ ಹೆಂಡತಿ, ಮಗಳು ಅವರೆಲ್ಲ ಭಯ ಪಡುವಂಥದ್ದು. ನಾನು ನೆಕ್ಸ್ಟ್ ಅದೇ ಕೇಳಲಿಕ್ಕೆ ಹೊರಟೆ. ಮನೇಲಿ ಒಂದು ನೆಮ್ಮದಿ ಅಂತ ಬೇಕಲ್ಲ ನನಗೆ ಅವ್ರು ಹೇಳಿದ್ರು, ನನಗೆ ನನ್ನ ಹೆಂಡತಿ, ನಮ್ಮ ತಾಯಿ, ನೀನು ನೌಕರಿನೇ ಮಾಡಬೇಡಿ, ಸಿಲ್ಲಿನಲ್ಲಿ ಏರಿ ಮಾಡು, ಗುಲ್ಲಿಯರಿ ಮಾಡಿ, ಏನಾರು ಸಿನಿಮಾ ಮಾಡು, ಬರ್ರಿ ಹರಿ, ಏನು ಬೇಕಾದ ಮಾಡಿ, ನೌಕರಿನೇ ಬೇಡ, ನೀನ್ ನಮ್ಮ ಮನ್ಯಾಗ ಸುಮ್ಮ ಇದ್ಬಿಡು, ನಾವು ದುಡ್ದು ಹಾಕ್ತಿವಿ, ನಮ್ಮ ಜೀವನ ಅದ, ನಮ್ಮ ಶಕ್ತಿ ಅದ, ನಿನ್ನ ಒಬ್ಬನಿಗೆ ದುಡ್ದು ಹಾಕೋದು ನಮಗೇನು ದೊಡ್ಡದಲ್ಲ. ಇವತ್ತು ನಾನು ಹೇಳ್ತೆ ಅದೇ ಹೇಳೋದು, ನಿನಗಿದೆಲ್ಲ ಯಾಕೆ ಬೇಕು, ಈಗ ನಿನಗೆ ಈ ಸಿನಿಮಾ ಯಾಕೆ ಬೇಕು ಅಂತ ಕೇಳ್ತಾರ. ನಿನಗೆ ಈ ವಯಸ್ಸಿನಾಗ ಡ್ಯಾನ್ಸ್ ಮಾಡಿ, ನನ್ನ ನಿಸುಕಿನಾಗ 5 ಗಂಟೆಗೆ ಎದ್ದು 1 ವರ್ಷ ನಾನು ಜುಂಬಾ ಅವೆಲ್ಲ ಮಾಡಿದೆ ಈ ಡ್ಯಾನ್ಸ್ ಸಲುವಾಗಿ, ಸಿನಿಮಾ ಸಲುವಾಗಿ. ಇದೆಲ್ಲ ಯಾಕೆ ಬೇಕು ಈ ವಯಸ್ಸಲ್ಲಿ, ಈ ಸಿನಿಮಾ ಯಾಕೆ ಬೇಕು ಅಂತಾನೆ ಹೇಳ್ತಾರೆ ನನಗೆ, ಇವತ್ತಿಗೂ ಅದು ಹೇಳ್ತಾರೆ. ಸೊ ಈ ಥರದ್ದೆಲ್ಲ ಆದಾಗ ಸಹಜವಾಗಿ ಮನೆಯಲ್ಲಿ ಭಯ ಈ ಥರದ್ದೆಲ್ಲ ಇರುತ್ತೆ. ಒಂದು ಹಂತದಲ್ಲಿ ಅದೆಲ್ಲನೂ ಆಗಿದೆ. ಯಾರೆಲ್ಲ ಇದ್ರಿ ಮನೆಯಲ್ಲಿ? ಯಾರೆಲ್ಲ ಇದ್ರಿ? ನನ್ನ ಹೆಂಡತಿ, ಮಗಳು, ನಾನು, ನಮ್ಮ ತಾಯಿ,
ನಮ್ಮ ತಮ್ಮ ಅವರು ಈಗೆಲ್ಲ ಅವ್ರವ್ರ ಫ್ಯಾಮಿಲಿ ಬೇರೆ ಬೇರೆ ಇದ್ದಾರೆ. ನಾನು ನನ್ನ ಹೆಂಡತಿ ಮಗಳು ನಾವಿದ್ವಿ. ನಮ್ಮ ತಾಯಿ ನಮ್ಮ ತಂಗಿ ಇದ್ದಾರೆ ಒಬ್ರು, ಅವರು ಒಂದ್ ಕಡೆ ಇದ್ದಾರೆ. ನಮ್ಮ ತಮ್ಮ ಅವ್ರ ಹೆಂಡತಿ ಇದ್ದಾರೆ, ಅವರು ಗೌರ್ಮೆಂಟ್ ಟೀಚರ್, ಅವರು ಮಿಸಸ್ ಟೀಚರ್, ಅವನು ಹೆಲ್ತ್ ಡಿಪಾರ್ಟ್ಮೆಂಟ್ FDA. ಹಿಂಗ ಅವ್ರವ್ರ ಕೈ ಇದ್ದಾರೆ. ಅಂದ್ರೆ ಅವಾಗೆಲ್ಲ ಈ ಒಟ್ಟಿಗೆ ಇದ್ದಾಗ ಇದು ಬಂದಿತ್ತು ಹಂಗೆಲ್ಲ, ಬೇಡ ನೋವು ಇದೆಲ್ಲ ಯಾಕೆ ಬೇಕು ಅಂತ. ಸೊ ಅದನ್ನ ಸಹಜವಾಗಿ ಭಯದ ವಾತಾವರಣ ನಿರ್ಮಾಣ ಆಗಿತ್ತು. ಹಂಗೊಂದ್ 2-3 ಕಡೆ ಆ ಥರದ್ದು ಆಗಿತ್ತು. ಅದನ್ನ ನಾನೇ ನಿಯಂತ್ರಣ ಮಾಡ್ತಿದ್ದೆ. ಬಟ್ ನಾನೇನು ಹೆದರುವಂಥ ಮನಸ್ಥಿತಿಯವನೇನಲ್ಲ. ಅದು ಹೆದರಿಕೆ ನಾವು ನನ್ನಲ್ಲೂ ಏನು ಆ ಥರದ್ದಿಲ್ಲ. ಅಂದ್ರೆ ನನಗೆ ಗಟ್ಟಿಯಾದದ್ದು ಹೇಳಬೇಕು ಅನ್ನುವಂಥದ್ದು ಒಂದು ಹುಟ್ಟುತ್ತಾನೆ ನನ್ನಲ್ಲಿದೆ. ಅದು ಸತ್ಯ ಗಟ್ಟಿ ಏನಿದೆಯೋ ವಾಸ್ತವ ಹೇಳುವಂಥದ್ದು ಅದನ್ನು ಹೇಳಿ ಅರಗಿಸ್ಕೊಳ್ಳೋ ಮನಸ್ಥಿತಿನೂ ನನಗಿದೆ. ನಾನೇನು ಹೆದರಿ ಓಡಿ ಹೋಗೋ ಮನಸ್ಥಿತಿ ಏನಿಲ್ಲ ನಾನು. ಅದನ್ನು ಇದು ಹಿಂಗೆ ಅಂತಲೇ ಹೇಳುವಂಥದ್ದು. ಬಟ್ ಹಂಗಂತ ಅತಿಯಾಗಿ ಯಾವುದು ಮೈಮೇಲೂ ಏನು ಹಾಕೊಳ್ಳೋದಿಲ್ಲ ನಾನು, ಯಾಕಂದ್ರೆ ನನಗೆ ಅದರ ಅವಶ್ಯಕತೆ ಇಲ್ಲ. ಅಥವಾ ಅದು ಆ ಥರದ ಏನಾರು ಹೇಳಿ ಜನಪ್ರಿಯನೂ ಆಗಬೇಕು ಅನ್ನೋ ಅಪಾಪಿತನ ನನಗಿಲ್ಲ, ಅದರ ಅವಶ್ಯಕತೆ ನನಗಿಲ್ಲ. ಸೊ ಬಟ್ ವಿಷಯ ಹೇಳಬೇಕು ಅನ್ನೋದು ಈಗ ಒಬ್ಬರು ಸರ್ಕಾರಿ ಅಧಿಕಾರಿ ಆಗಿರೋದ್ರಿಂದ ನಾನು ಹೇಳೋ ವಿಷಯಗಳ ನೇರವಾಗಿ ಕೆಲವು ಹೇಳೋಕ್ಕಾಗೋದಿಲ್ಲ. ಅದನ್ನು ನಾನೇನು ಮಾಡ್ತೀನಿ, ಸಾಹಿತ್ಯಿಕವಾಗಿ ಮಾತಾಡೋಕ್ಕೆ ಶುರು ಮಾಡ್ತೀನಿ. ಅವ್ರಿಗೆ ಅರ್ಥ ಆಗಲ್ಲ, ಅವ್ರಿಗೆ ಅರ್ಥ ಆದ್ರಿ ಅಲ್ಲವೆಲ್ಲ. ಸೊ ಹಾಗಾಗಿ ನನ್ನ ಕವಿತೆಗಳು ಆ ವಿಷಯ ಮಾತಾಡ್ತವೆ, ನನ್ನ ನಾಟಕಗಳು ಅವೆಲ್ಲ ಮಾತಾಡ್ತವೆ. ನನ್ನ ಇತ್ತೀಚಿನ ದೇವರುಗಳು ಎಚ್ಚರಿಕೆ ನಾಟಕನೋ, ಬೆಂಕಿನೋ, ವೈಕುಂಠ ಯಾತ್ರೆನೋ, ಅಥವಾ ನನ್ನ ಕವನ ಸಂಕಲನ ಬೆಳಕಿನೆಡೆಗೆ, ಗಾಂಧಿ ಮೆಟ್ಟು ಬೇಕು, ಸಾವಿನ ಸನ್ನಿಧಿ, ಇವೆಲ್ಲ ಇದಾವಲ್ಲ, ಇವೆಲ್ಲವೂ ನಾನು ಏನು ನೇರವಾಗಿ ಹೇಳೋಕೆ ಆಗೋದಿಲ್ವೋ ಅವೆಲ್ಲವೂ ಇಂಡೈರೆಕ್ಟ್ ಆಗಿ ಮಾತಾಡ್ತವೆ. ಹಾಗಾಗಿ ನಾನು ಅವುಗಳನ್ನ ನನ್ನ ಭಾವನೆ ವ್ಯಕ್ತಪಡಿಸುವ ಅಸ್ತ್ರಗಳಾಗಿ ಬಳಸ್ಕೊತೀನಿ. ಅಲ್ಲ, ನಾನು ಯಾಕೆ ಈ ಪ್ರೀತಿಯಿಂದ ಅವರು ಒಳ್ಳೆ ನಟರಲ್ಲ ಅಂತ ಹೇಳ್ತೀನಿ, ಪಾಪ ಸತ್ತು ಸ್ವರ್ಗದಲ್ಲಿದ್ದಾರೆ. ಅವರಿದ್ದಾಗಲೂ ಅವ್ರು ನನ್ನ ಫ್ಯಾನ್, ಅವರು ನನ್ನನ್ನು ಭಾಳ ಪ್ರೀತಿಸ್ತಿದ್ರು. ನನ್ನ ಗೋವಿಂದ ಬಾ ಅಂತ ಕರಿತಿದ್ರು. ಹಿ ವಾಸ್ ಸೆಕ್ರೆಟರಿ ಇನ್ MS ಬಿಲ್ಡಿಂಗ್, ಯಾವುದೋ ಇಂಡಸ್ಟ್ರಿ ಇನ್ ಕಾಮರ್ಸು. ಬಾರೋ ನನ್ನ ಜೊತೆನೇ ನೀನು ಕೆಲಸ ಮಾಡುವೆ ಅಂತೆಲ್ಲ ಅವ್ರು ಹೊಂದಿದ್ರು. ಪಾಪ ಅಲ್ಲಿ ಪೋಸ್ಟ್ ಇರಲಿಲ್ಲ, ಪಾಪ ಆಗ ಹಾಕೊಳ್ಳಿಲ್ಲ. ಬಟ್ ನನ್ನನ್ನು ಪ್ರೀತಿಸ್ತಿದ್ರು ಅವರು. ನಾನು ಅವ್ರಿಗೆ ರೇಗಿಸ್ತಿದ್ದೆ, ನಾನು ಹಂಗೆ ರೇಗಿಸ್ತಿದ್ದೆ ಅವರಿಗೆ. ಅದನ್ನು ಅವರು ನನಗೇನು ಹಂಗೆ ಇದು ಮಾಡಿಲ್ಲ. ಮತ್ತು ಈ KS ಅಧಿಕಾರಿಗಳು, IAS ಅಧಿಕಾರಿಗಳು ನಟಿಸಬಾರ್ದು ಅಂತ ಸರ್ಕಾರ ಸತ್ವದಲ್ಲಿ ಹೊರಡಿಸಿದಾಗ ಕೋರ್ಟಿಗೆ ಫೈಟ್ ಮಾಡಿಸಿದವ್ರು ಅವರೇನೆ. ಇಟ್ಟು ಅವರೇ ಬ್ಯಾಕ್ ಬೋನ್ ಅವರೇನೆ. ಬಟ್ ಅದು ಆಮೇಲೆ ಸರ್ಕ್ಯುಲರ್ ಎಲ್ಲ ಹೋಯ್ತು, ಅನುಕೂಲ ಆಯಿತು, ಅದು ಬೇರೆ ವಿಷಯ. ಪಾಪ ಆ ಟೈಮ್ನಾಗ ಅವ್ರು ಇರಲಿಲ್ಲ. ಅವರಿಗೆ ಅದ್ರ ಫಲ ನನಗೆ ಸಿಕ್ತು, ಅವ್ರಿಗೆ ಸಿಕ್ಕಲಿಲ್ಲ.